ಜಾರಕಿಹೊಳಿ ಇವರು ಸಭೆಯ ಮುಂದೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ. ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಶ್ರದ್ಧೆಯ ಮುಖಂಡರೇ, ನೆರೆದಿರುವಂಥ ಎಲ್ಲ ಬಂಧು ಬಳಗದವರೇ, ಎಲ್ಲ ಭಾಷಣವನ್ನು ಮುಗಿಸಿಯಾಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನೇನು ಭಾಷಣ ಮಾಡಲಿಕ್ಕೆ ಯಾವ ವಿಷಯ ಇಲ್ಲ ಅಂತಲೇ ಹೇಳಿ. ನನಗೊಂದು ಹೇಳಲಿಕ್ಕಿರುವಂಥ ವಿಷಯ ಏನು ಕೇಳಿದರೆ, ಯಾವಾಗಲೂ ಒಂದು ಹೋರಾಟದ ನಾಯಕತ್ವ ಮತ್ತು ನಾಯಕರ ಪ್ರಶ್ನೆ ಮಾತ್ರ ಇರುವುದು. ನಾವು ತುಂಬ ಪ್ರತಿಭಟನೆಗಳನ್ನು ಈಗ ಬೈಂದೂರು, ಉಡುಪಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಅಲ್ಲಿ ಒಂದು ಪ್ರಶ್ನೆ ಕೇಳೋದಿದೆ. ನಾನು 10 ವರ್ಷದ ಹಿಂದೆ ಇದೇ ರೀತಿ ಹೋರಾಟಗಳಾಗಿದೆ, ಜನ ಎಲ್ಲ ಸೇರಿದ್ದಾರೆ, ಕೊನೆಗೆ ಏನು ಮಾಡಿದ್ರಿ ಕೇಳಿದೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೇಳಿದೆ. ಬಹುಶಃ ಇಲ್ಲಿಯೂ ಸ್ವಲ್ಪ ಆ ರೀತಿ ಹೋರಾಟಗಳೆಲ್ಲ ಆಗಿರ್ಬೋದು. ಅಲ್ಲಿ ಒಬ್ಬರು ಡಾಕ್ಟರ್ ಅತುಲ್ ಕುಮಾರ್ ಅಂತ ಇದ್ದಾರೆ, ನಮ್ಮ ಕ್ಷೇತ್ರದ ನೇತೃತ್ವ ವಹಿಸ್ಕೊಂಡಂಥ ಡಾಕ್ಟ್ರು. ಅವ್ರ ಬಗ್ಗೆ ನಂಬಿಕೆ ಇದೆ ಜನರಿಗೆ, ಅವ್ರು ಕರೆದ್ರೆ ಬರ್ತಾರೆ. ಏನು ಮಾಡಿದ್ರಿ ಅಂತ ಕೇಳಿದಾಗ ಎಲ್ಲರೂ ಉಡುಪಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದರು. ಸಾವಿರಾರು ಜನ ಆತಂಕದಿಂದ ಬಂದಿದ್ದರು. ಬಂದಾಗ ಅವತ್ತಿನ ಅರಣ್ಯ ಸಚಿವರು, ಅವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರೆಲ್ಲ ಬಂದರು. ಜನ ನೋಡಿದಾಗ ರಾಜಕಾರಣಿಗಳು ಧೈರ್ಯದಲ್ಲಿ ಒಂದು ವಿಶ್ವಾಸ ಕೊಡಲೇಬೇಕು, ಕೊಟ್ಟಿದ್ದಾರೆ. ನಮ್ಮ ತೂವನ್ನು ನಾವು ನೋಡ್ಕೊಳ್ತೇವೆ ಅಂತೇಳಿ ಹೇಳಿ ಅಲ್ಲಿ ಹೋದ ಜನರು ಏನು ಮಾಡಿದ್ರು ಕೇಳಿದರೆ, ಅವರ ಕಾಲಡಿ ಆ ಫೈಲನ್ನೆಲ್ಲ ಇಟ್ಟು ಬಂದರು. ಈಗ 10 ವರ್ಷದ ನಂತರ ನೋಡುವಾಗ ಆ ಫೈಲೂ ಕಾಣುವುದಿಲ್ಲ, ಆ ವ್ಯಕ್ತಿಗಳೂ ಕಾಣುವುದಿಲ್ಲ ಅಂತೇಳಿ ಹೇಳಿ ನಾವು ಯಾವಾಗ ಹೋರಾಟವನ್ನು ರಾಜಕೀಯ ನೇತೃತ್ವಕ್ಕೆ ತಗೊಂಡ್ರೆ, ಆ್ಯಸ್ ಎ ರಾಜಕಾರಣಿಯಾಗಿ ಆ ಜಾಗದಲ್ಲಿದ್ದು ನಾನು ಹೇಳ್ತೇನೆ, ಇದು ತುದಿ ಮುಟ್ತದೆ ಅಂತ ಜನ ನಂಬಿಕೊಂಡ್ರೆ ಖಂಡಿತ ಅದು ತಪ್ಪಾಗ್ತದೆ. ಹೋರಾಟ ಮಾಡಬೇಕಾದ್ದು ಜನರು, ತುದಿ ಮುಟ್ಟಿಸಬೇಕಾದ್ದು ಜನರು, ನಾವು ಜನರ ಜೊತೆಗೆ ನಿಲ್ಲಬೇಕಾಗ್ತದೆ. ಸೊ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು ಏನು ಕೇಳಿದರೆ, ನನಗೊಮ್ಮೆ 15-16 ವರ್ಷದ ಹಿಂದೆ ಇಲ್ಲಿ ಬರುವಾಗ ಬೆಂಗಳೂರಿಂದ ಹೊರಟೆ RSSನ ಕೆಲಸಕ್ಕೆ. ನಾನು ಇಲ್ಲಿಗೆ ಹೋಗಬೇಕು ಅಂತಾಯಿತು. ಇಲ್ಲಿ ಹೋಗುವಾಗ ಅಲ್ಲಿ ಹೇಳಿ ಕಳಿಸಿದರು, ನೀವು ಎಷ್ಟು ರಾತ್ರಿ ಇಳಿದ್ರು, ಅಲ್ಲಿ ಯಾವ ಜಾಗದಲ್ಲಿ ಇಳಿದ್ರು, ನೆಲ್ಯಾಡಿ, ಶಿರಾಡಿ, ಆ ಹೈವೇಲಿ ಎಲ್ಲಿ ಇಳಿದ್ರು ಶಿರಾಡಿ ಕಿಶೋರ್ ಅಂತೇಳಿ ಹೇಳಿ ಕೇಳಿ ನಿಮಗೆ ಕರ್ಕೊಂಡು ಹೋಗಿ ಬಿಡ್ತಾರೆ ಅಂತ ಹೇಳಿದರು. 15 ವರ್ಷದ ಹಿಂದೆ. ನನಗೆ ಆಶ್ಚರ್ಯ ಆಯಿತು. ಆಗಿದ್ರೆ ದೊಡ್ಡ ಜೀವ ಗಡ್ಡ ಗಿಡ್ಡ ಎಲ್ಲ ಬಿಟ್ಟು ಸ್ವಲ್ಪ ರೌಡಿಯಾಗಿರ್ಬೇಕಂತ ಅಂದ್ಕೊಂಡೆ. ಅದಾದಮೇಲೆ ಇಲ್ಲಿ ಬಂದು ಇಳಿದೆ, ರಿಕ್ಷಾದವ್ರ ಹತ್ರ ಕೇಳಿದೆ, ಸೀದಾ ಕರ್ಕೊಂಡು ಹೋದ್ರು. ನಾನು ಹೋಗುವಾಗ ಕೇಳಿದೆ, ಏನು ಅಷ್ಟು ನಂಬಿಕೆ ಶಿರಾಡಿ ಕಿಶೋರ್ ಬಗ್ಗೆ ಕೇಳಿದರೆ, ಯಾಕೆ ಕೇಳಿದರೆ ಜನ ಅವರನ್ನು ನಂಬುತ್ತಾರೆ ಅಂತ ಹೇಳಿದರು. ಅದು ಯಾಕೆ ಕೇಳಿದೆ, ರಸ್ತೆ ಸೈಡ್ ಇರ್ತಾರೆ ಯಾವಾಗಲೂ. ಇಲ್ಲಪ್ಪ, ಅವ್ರು ಫಾರೆಸ್ಟ್ ಒಳಗಡೆ ಅವ್ರ ಮನೆ ಅಲ್ಲಿರ್ತಾರೆ. ಮತ್ತೇನು, ಜನರಿಗೆ ಏನಾದ್ರು ಪ್ರಾಬ್ಲಮ್ ಅಂತ ಇದ್ರೆ ಫಾರೆಸ್ಟಿಂದ ಹೊರಗೆ ಬರ್ತಾರೆ ಅವರಂತ. ಅವ್ರು ಬರುವಾಗ ಜನ ಅವ್ರ ಹಿಂದ್ಗಡೆನೇ ಬರ್ತಾರೆ ಅಂತೇಳಿ ಹೇಳಿ. ಆದರೆ 15 ವರ್ಷದ ನಂತರ ಈಗ ಬಂದು ನೋಡ್ತೇನೆ, ಇವತ್ತೂ ಸಹಿತ ಜನರ ನಂಬಿಕೆ ಅನ್ನುವಂಥದ್ದು ಶಿರಾಡಿ ಕಿಶೋರ್ ಮೇಲೆ ಇದೆ, ಜನರ ಬಗ್ಗೆ ಕಾಳಜಿ ಅನ್ನುವಂಥದ್ದು ಶಿರಾಡಿ ಕಿಶೋರ್ ಬಗ್ಗೆ ಇದೆ ಅಂತೇಳಿ ಹೇಳಿ. ಸೊ ಈ ನಂಬಿಕೆ ಅನ್ನುವಂಥದ್ದು ಇದ್ದರೆ ಬಹುಶಃ ಕಿಶೋರಿಗೆ ರಾಜಕೀಯ ಮತ್ತೊಂದು ಎಲ್ಲದಕ್ಕಿಂತಲೂ ಹೆಚ್ಚು ಜನಪರ ಹೋರಾಟಕ್ಕೆ ಅವರಿದ್ದವರು. ಆ 15-20 ವರ್ಷದಿಂದ ಸಹಿತ ಇಂಥ ಸಂಘಟನೆಗಳನ್ನು ಸಮಾಜಕ್ಕೆ ಆತಂಕ ಬಂದಾಗ ಮಾಡಿದವರು. ಅವ್ರು ಕರೆದಾಗ ಎಲ್ಲರೂ ಸಹಿತ ವಸ್ತುನಿಷ್ಠವಾಗಿ ಆ ಹೋರಾಟಕ್ಕೆ ಬರ್ತಾರೆ. ಸೊ ಎಲ್ಲರೂ ಬಂದಿದ್ದೀರಿ. ಆದರೆ ನಂದೊಂದು ಪ್ರಶ್ನೆ ಏನು ಕೇಳಿದರೆ, ಈ ಎಲ್ಲ ಸಂದರ್ಭದಲ್ಲಿ 2-3 ವಿಷಯಗಳು ಬಂತು ನನಗೆ. ಅದೇ ಹಿಂದೆ ಕಿಶೋರ್ ಜೊತೆ ಓಡಾಡುವಾಗ ಕಿಶೋರ್ ಯಾವಾಗಲೂ ಒಂದು ಅಗಳನ್ನು ತೋರಿಸ್ತಿದ್ರು. ಅದು ನಾವು ಅಗರ್ ಅಂತ ಹೇಳ್ತೇವೆ, ಟ್ರೆಂಚ್ ಅಂತ ಹೇಳ್ತೇವೆ ಅಂತ. ಆದ್ರೆ ಹೇಳೋದು, ಈ ಟ್ರೆಂಚದ ಅಂಚಿ ನಮ್ಮ ಪಾಯರಿಜ್ಜಿ ಅಂಚಿ ಫಾರೆಸ್ಟ್ ಅಂದು. ನಾನು ಕೇಳೋದು, ಅಂಚಿ ನಮ್ಮ ಪಾಯರಿಜ್ಜಂಡ ಅಕ್ಲದಾನ ಇಂಚಿ ಬರ್ಪನ ಬೊಕ್ಕ ಫಾರೆಸ್ಟ್ ಹಿಡ್ದು ಇಂಚಿಗೆ. ಇವತ್ತಿನ ನಮ್ಮ ಪ್ರಶ್ನೆ ಇರುವುದು ಅದೇ. ಈಗ ಆ ಅಗಳು ಅನ್ನುವಂಥದ್ದು ಏನಿದೆ, ಆ ಟ್ರೆಂಚ್ ಅನ್ನುವಂಥದ್ದು ಏನಿದೆ, ಅದರ ಒಳಗಡೆ ಯಾವ ಫಾರೆಸ್ಟ್ ಕಾನೂನು ಇರಲಿ ಮಾಡ್ಕೊಳ್ಳಿ, ಯಾವ ಪರಿಸರ ರಕ್ಷಣೆ ಇದೆ ಮಾಡ್ಕೊಳ್ಳಿ, ಯಾವ ಕಾನೂನು ಕಟ್ಲೆ ಇದೆ ಮಾಡ್ಕೊಳ್ಳಿ. ಆದರೆ ಅದಕ್ಕಿಂತ ಈಚೆ ಇರುವುದು ಜನಜೀವನ. ಜನರು ಹೇಗೆ ನಮ್ಮ ಸಕಲೇಶ್ಪುರದ ಶಾಸಕರು ಹೇಳಿದರು, ನಾವು ಯಾರು ಹೊರಗಡೆ ಇದ್ದೇವೆ ಕೇಳಿದರೆ ಫಾರೆಸ್ಟಿನ ರಕ್ಷಣೆಗೆ ನಾವಿದ್ದೇವೆ. ನಾವಿಲ್ಲಿ ಯಾರು ಇಂಡಸ್ಟ್ರಿಯಲಿಸ್ಟ್ ಇಲ್ಲ, ಯಾರು ಮೈನಿಂಗ್ ಲಾರ್ಡ್ಸ್ ಇಲ್ಲ, ಎಲ್ಲರೂ ಸಹಿತ ಕೃಷಿಕರು ಯಾರು ಕೇಳಿದರೆ ಫಾರೆಸ್ಟನ್ನು ಪೂರಕವಾಗಿ ಬದುಕ್ತಾ ಇರುವವರು. ತೆಂಗಿನ ತೋಟ ಮಾಡೋದ್ರಿಂದ ಅಲ್ಲಿ ತೋಟ ಹಾಳಾಗ್ತದಂತಿಲ್ಲ, ಅಡಿಕೆ ತೋಟ ಮಾಡೋದ್ರಿಂದ ಫಾರೆಸ್ಟ್ ಹಾಳಾಗ್ತದಂತಿಲ್ಲ. ಬಟ್ ಏನಾಗಿದೆ ಕೇಳಿದರೆ, ಈ ಹೋರಾಟ ಅನ್ನುವಂಥದ್ದನ್ನು ದಿಕ್ಕು ತಪ್ಪಿಸುವ ಎಲ್ಲ ಪ್ರಯತ್ನಗಳು ಆಗ್ತಾಯಿದೆ. ಇದಿಷ್ಟಕ್ಕೂ ಬಹುಶಃ ವೇದಿಕೆಯಲ್ಲಿದ್ದವರಷ್ಟು ಜನ ಸಾಕ್ಷಿ. 10 ವರ್ಷದ ಹಿಂದೆ ಹೋರಾಟ ಎಲ್ಲೋ ಒಂದು ಕಡೆ ಹಳ್ಳ ಹಿಡಿದಿತ್ತು. ಕೇರಳದಲ್ಲಿ ಒಂದು ತುದಿ ಮುಟ್ಟಿಸಿದ್ರು ಅನ್ನುವಂಥ ಗೌರವ ನಮಗಿದೆ. ಆದರೆ ಇಲ್ಲಿ ಯಾಕೆ ತುದಿ ಮುಟ್ಟಲಿಲ್ಲ ಅನ್ನೋ ಪ್ರಶ್ನೆನೂ ನಮಗಿದೆ. ಹಾಗಾಗಿ ನಾವು ಅಂದ್ಕೊಂಡದ್ದೇನು ಕೇಳಿದರೆ, ಕಾನೂನಾತ್ಮಕವಾಗಿ ಇದನ್ನು ಎದುರಿಸಲಿಕ್ಕೋಸ್ಕರ ಹೇಗೆ ಕಡಬದ ಲಾಯರು, ಸುಳ್ಯದ ಲಾಯರ್ಗಳು ಹೇಗೆ ಹೇಳಿದರು, ನಾವು ನಿಮ್ಮ ಜೊತೆಗಿದ್ದೇವೆ ಅಂತೇಳಿ ಹೇಳಿ, ನನಗನ್ನಿಸ್ತದೆ ಪ್ರಮುಖ ಪಾತ್ರಧಾರಿಗಳು ಅವರೇ ಆಗಬೇಕಾದ ಅವಶ್ಯಕತೆ ಇದೆ. ಕಾನೂನಿನ ಗೊಂದಲಗಳಿದೆ, ತುಂಬ ವಿಷಯಗಳಿದೆ. ನಾವಿಲ್ಲಿ ಹೋರಾಟ ಮಾಡ್ತೇವೆ, ಹೀಟ್ ಹತ್ತಿಸ್ತೇವೆ, ಹವಾ ಹೇಳ್ತದೆ, ಜನ ಹೇಳ್ತಾರೆ, ರಾಜಕಾರಣಿಗಳು ಬರ್ತಾರೆ, ಭಾಷಣ ಮಾಡ್ತೇವೆ. ಆದರೆ ಕೊನೆಗೆ ನಮ್ಮ ಹಿಂದೆ ಜಗದೀಶ್ ಕಾರಂತರ ಭಾಷಣ ನಾನು ಕಿಶೋರ್ ಯಾವಾಗಲೂ ಜೀವನದಲ್ಲಿ ಕೇಳೋದು. ಭಾಷಣ ಬಿಗಿ ಆಯಿತು, ಭಾಷಣ ಚೆನ್ನಾಗಾಯಿತು, ರಸ್ತೆ ತಡೆ ಎಲ್ಲ ಗಾಡಿ ಎಲ್ಲ ಹುಡಿ ಮಾಡುವಷ್ಟು ರೋಷ ಬರ್ತದೆ, ಎಲ್ಲಾಯಿತು. ಅವ್ರು ಹೇಳೋದು, ಭಾಷಣ ಕೇಳುವಾಗ ರೋಮ ಎದ್ದು ನಿಲ್ತದೆ, ಆಮೇಲೆ ಮನೆಗೆ ಹೋದ ತಕ್ಷಣ ರೋಮವು ಮಲಗ್ತದೆ ಅಂತ.
ಸೊ ಹೋರಾಟದ ಕೆಚ್ಚು ಅನ್ನುವಂಥದ್ದು ಅಲ್ಲಿಗೆ ಬಿಟ್ಟುಬಿಟ್ರೆ ಆಗುವುದಿಲ್ಲ. ಹಾಗಾಗಿ 10 ವರ್ಷದ ಹಿಂದೆ ಅಕಸ್ಮಾತ್ ರಾಜಕಾರಣಿಗಳ ಕೈಗೆ ಫೈಲ್ ಕೊಡುವ ಮೊದಲು ಅವತ್ತೇ ಇಡೀ ಊರಿನವ್ರು ಸೇರಿ ಎಲ್ಲ ಅಡ್ವೊಕೇಟ್ಗಳನ್ನು ಫಿಕ್ಸ್ ಮಾಡಿ ಇದನ್ನು ನೀವು ಮುಂದುವರಿಸಲೇಬೇಕು ಅಂತೇಳಿ ಹೇಳಿ ಫಿಕ್ಸ್ ಮಾಡಿದ್ದಿದ್ರೆ ಬಹುಶಃ ಲಾಯರ್ಗಳು ಇವತ್ತಿನವರೆಗೆ ಒಂದು ರಿಪೋರ್ಟ್ ಕೊಡ್ತಾ ಇದ್ದಿದ್ರು. ಆದರೆ ನಾವು ಕೊಟ್ಟದ್ದು ರಾಜಕಾರಣಿಗಳ ಕೈಗೆ. ಇವತ್ತು ಸಹಿತ ನಾವು ಉಡುಪಿ ಜಿಲ್ಲೆಯಲ್ಲಿ ಏನು ಮಾಡಿದ್ದೇವೆ ಕೇಳಿದರೆ ಬೈಂದೂರು ಫೌಂಡೇಶನ್ ಅಂತೇಳಿ ಮಾಡಿದ್ದೇವೆ. ಯಾರನ್ನು ಕೇಳಿದರೆ ಅದರಲ್ಲಿ ಖಾಲಿ ಲಾಯರ್ಸ್, ಕಾನೂನು ತಜ್ಞರು ಮತ್ತು ಹೋರಾಟಗಾರರು ಮಾತ್ರ. ಅವ್ರಿಗೆ ಕೇಳಿದ್ದೇವೆ, ಇದು ಕಾನೂನಿನಲ್ಲಿ ತಪ್ಪಾಗಿದೆ, ಈ ತಪ್ಪನ್ನು ನೀವು ಸರಿಪಡಿಸಬೇಕಿದ್ರೆ ಸರ್ಕಾರವನ್ನು ಪಾರ್ಟಿ ಮಾಡಿ, ಅಧಿಕಾರಿಗಳನ್ನು ಪಾರ್ಟಿ ಮಾಡಿ, ಕಾನೂನನ್ನು ಸಹಿತ ಎದುರುಗಡೆ ನಿಂತುಕೊಂಡು ಇದನ್ನು ಸರಿ ಮಾಡಿಸ್ಬೇಕು. ಇಲ್ಲದಿದ್ದರೆ ಆ ಒಳಗಡೆಯ 1000 ಕಥೆಗಳು ಜನರಿಗೆ ಅರ್ಥ ಆಗುವುದಿಲ್ಲ. ಅವತ್ತು ಸಹಿತ ಹೇಳ್ತಾ ಇದ್ರು ಹೀಗೀಗೆ ಆಗ್ತದೆ ಅಂತ. ಇವತ್ತು ಆಗ್ತಾ ಇದೆ. ಕನ್ವರ್ಷನ್ ಆಗೋದಿಲ್ಲ, ದಾರಿ ಕೊಡೋದಿಲ್ಲ, ಮತ್ತೊಂದು ಮಾಡ್ಲಿಕ್ಕೆ ಬಿಡೋದಿಲ್ಲ. ಇದು ಫಾರೆಸ್ಟು, ನೀವು ಹೋಗ್ಬೇಕು. ಇಂಡೈರೆಕ್ಟ್ಲಿ ಗುಳೆ ಎಬ್ಬಿಸ್ತಿದ್ದಾರೆ. ಇಂಡೈರೆಕ್ಟ್ಲಿ ನಮಗೆ ಒಂದು ಜೊಯ್ಡಾ ಅಂತೇಳಿ ತಾಲೂಕು ಯಾರಾದರೂ ಕೇಳಿರ್ಬೋದು, ಗೋವಾದ ಹತ್ರ ಇದೆ. ಅಲ್ಲಿ ದೊಡ್ಡ ಡ್ಯಾಮ್ ಎಲ್ಲ ಆದ ತಕ್ಷಣ ಸರ್ಕಾರ ಇದನ್ನೆಲ್ಲ ಅನೌನ್ಸ್ ಮಾಡಿದ ತಕ್ಷಣ ಅಲ್ಲಿ ಯಾವುದೇ ರಸ್ತೆ ಇಂಪ್ರೂವ್ಮೆಂಟ್ಗಳಿಲ್ಲದೆ ಅಲ್ಲಲ್ಲೇ ತೋಟಗಳು ಹಾಳು ಬಿದ್ದಿದೆ. ನಿಧಾನ ಜನ ಅಲ್ಲಿಂದ ಶಾಲೆ ಬರುವುದಿಲ್ಲ, ನಿಧಾನಕ್ಕೆ ಮತ್ತೊಂದು ಎಜುಕೇಷನ್ ಇರೋದಿಲ್ಲ, ಸಿಸ್ಟಮ್ ಇರೋದಿಲ್ಲ, ಯಾವುದೋ ಊರು ಎಳ್ಳಬೇಕಲ್ಲ ಅಲ್ಲಿಂದ. ಸೊ ಎಲ್ಲರೂ ಎದ್ದು ಬೆಂಗಳೂರು ಕಡೆ ಹೋಗ್ತಾರೆ. ನಮ್ಮೂರು ಸಹಿತ ಹಾಗಾಗುವಂಥ ಎಲ್ಲ ಪರಿಸ್ಥಿತಿಗಳು ನಮ್ಮ ಎದುರಿಗಿದೆ. ಕಾನೂನಿನ ತೊಡಕನ್ನು ಮಾಡಿ, ಅಲ್ಲಿ ಒಬ್ಬರು ಫಾದರ್ ಹೇಳಿದರು ಕೇಂದ್ರದ ಪರಮಾಧಿಕಾರ ಅಂತ. ನಾನು ಕಳ್ಸತ್ತಿ ಒಬ್ಬರು ಲಾಯರಿಗೆ ಅದನ್ನು ಕೇಳಿದ್ದೆ, ಹಾಗಿದ್ರೆ ಏಕಾಕಿ ಕೇಂದ್ರ ವಾಪಸ್ ತಗೋಬೋದು ಕೇಳಿದರು. ಅವರೊಂದು ಪ್ರಶ್ನೆ ಹೇಳಿದರು, ಇದೆಲ್ಲವೂ ಬೈ ಲಾ, ಬೈ ಅಗ್ರಿಮೆಂಟ್, ಬೈ ಪೇಪರ್ ಆದದ್ದು. ಯಾವುದು ಸಹಿತ ಯಾರು ಒಬ್ಬರ ಕೈಯಿಂದ ಆಗ್ತದೆ ಅನ್ನುವಂಥ ಪ್ರಶ್ನೆ ಇಲ್ಲ. ಹಿಂದೆ ಈಗ ಏನು ಡೀಮ್ಡ್ ಫಾರೆಸ್ಟ್ ಅನ್ನುವಂಥದ್ದಿದೆ, ಅದಕ್ಕೆ ಹಿಂದೆ ಇಂಟರ್ನ್ಯಾಷನಲ್ ಫಂಡ್ ಬಂದಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೇಳಿದೆ, ನಿಮ್ಮಲ್ಲಿ ಎಷ್ಟು ಫಾರೆಸ್ಟ್ ಇದೆ ಅಷ್ಟು ಫಂಡನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಫಂಡೆಲ್ಲ ತಗೊಂಡಾಗಿದೆ, ಎಲ್ಲ ಡ್ರಾ ಮಾಡಿ ಆಗಿದೆ. ಈಗ ಕಂಡೀಷನ್ ಪ್ರಕಾರ ಅಷ್ಟಷ್ಟು ಫಾರೆಸ್ಟ್ಗಳನ್ನು ತೋರಿಸಲೇಬೇಕು. ಹಾಗಾಗಿ ಫಾರೆಸ್ಟ್ ಅಷ್ಟು ಜಾಗ ಇಲ್ಲದಕ್ಕೆ ನೀವು ಬಂದು ಕೇಳಿ, ನಮ್ಮ ಕಾರ್ಕಳದಲ್ಲಿ ತಹಶೀಲ್ದಾರ್ ಆಫೀಸ್, ಕುಂದಾಪುರದಲ್ಲಿ ಕೋರ್ಟ್ ಬ್ಲಾಕ್, ಅದೇ ರೀತಿ ದಕ್ಷಿಣ ಕನ್ನಡದ ಹಲವು ಸರ್ಕಾರಿ ಕಟ್ಟಡಗಳು, ಜಾಗಗಳು ಸಹಿತ ಫಾರೆಸ್ಟಿನ ಡೀಮ್ಡ್ ಫಾರೆಸ್ಟ್ ರಿಪೋರ್ಟಲ್ಲಿದೆ. ಅದು ಹೇಗೆ ಕೇಳಿದರೆ ಸುಳ್ಳೆದವರೊಬ್ಬರು ಗೌಡ್ರು ಹೇಳಿದ್ದು, ಅವು ಕಂಪ್ಯೂಟ್ರಲ್ಲಿ ಕಂಡವೆಗಡ, ಹಸಿರು ಕಂಡದ್ದೆಲ್ಲ ಫಾರೆಸ್ಟ್ ಅಂದವೆಗಡ ಅಂತ. ನಿಮಗೆ ಇಡೀ ಸುಳ್ಳೆ ಅವರ ಲೆಕ್ಕದಲ್ಲಿ ಫಾರೆಸ್ಟ್ ಅಂತ ಬರೆದಿಟ್ಟಿರ್ಬೋದು. ಇದು ಎ ಸಿ ರೂಮಲ್ಲಿ ಕೂತು ಮಾಡಿದ ಸಮಸ್ಯೆ ಅಂತೇಳಿ ಹೇಳಿ. ಸೊ ಈ ಕಾನೂನನ್ನು ನಾವು ಯಾರ್ದಾರು ಒಬ್ಬರ ತಲೆಗೆ ಕಟ್ಟಿ ನಾವು ಕೂತ್ರೆ ಅಲ್ಲಿ ಹೇಳ್ತಾರೆ ನೋಡಿ ಫಂಡ್ ಡ್ರಾ ಮಾಡಿದ್ದೀರಿ ಇದೆ ಅಂತೇಳಿ ಹೇಳಿ ಸ್ಟೇಟ್ ಗೌರ್ಮೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡಿದೆ, ಒಪ್ಪಿದೆ. ಹಾಗಾಗಿ ಸ್ಟೇಟ್ ಗೌರ್ಮೆಂಟೇ ವಾಪಸ್ ಉತ್ತರ ಕೊಡಬೇಕಲ್ಲದೆ ನಾವು ಈಗ ಕೇಂದ್ರ ಸರ್ಕಾರದವ್ರು ಏಕಾಏಕಿ ಕೈ ಬಿಡಬೇಕಂದ್ರೆ ಆ ಪೇಪರ್ಗಳು ಎಲ್ಲಿ ಹೋಗ್ತದೆ? ಮುಖ್ಯಮಂತ್ರಿಗಳು 3-4 ಜನ ಹೋಗಿದ್ದಾರೆ, ಮಿನಿಸ್ಟ್ರುಗಳು ಅಷ್ಟು ಜನ ಹೋಗಿದ್ದಾರೆ. ಆದರೆ ಪೇಪರ್ ಡಾಕ್ಯುಮೆಂಟ್ ಕೋರ್ಟಲ್ಲಿ ಹಾಗೆ ಇರ್ತದಲ್ವ, ಅದು ಚೇಂಜ್ ಆಗ್ತದ? ಆ ಕೋರ್ಟ್ ಲಾಯರ್ ಡಾಕ್ಯುಮೆಂಟ್ಗಳು ಏನಿದೆ ಅದು ಇವತ್ತಿಗೂ ನಾವು ಆ ಕಾನೂನಿನ ಪರವೇ ಇದ್ದೇವೆ ಅನ್ನೋದು. ಈ ಜನರ ಹೋರಾಟ ಯಾವುದು ಕೋರ್ಟಿನವರೆಗೆ ಹೋಗ್ತಾ ಇಲ್ಲ, ಸರ್ಕಾರ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇಲ್ಲ. ಹಾಗಾಗಿ ಕಾನೂನಾತ್ಮಕ ಹೋರಾಟ, ಜನಾಂದೋಲನ ಎರಡೂ ಸಹಿತ ಆದರೆ ಬಹುಶಃ ಇದನ್ನು ತುದಿ ಮುಟ್ಟಿಸ್ಬೋದು. ಇಲ್ಲ ಹೋರಾಟಕ್ಕೆ ಸೀಮಿತ ಆಗಿ ಮುಂದಿನ ವರ್ಷ ಮತ್ತೂ ಬಲವಾದ ಕಾನೂನು ಬಂದ ತಕ್ಷಣ ಮತ್ತೆ ಆತಂಕಕ್ಕೆ ಬರ್ಬೋದು. ಸೊ ಹಾಗಾಗಿ ನಾನು ಬೈಂದೂರು ಫೌಂಡೇಶನ್ ಅನ್ನುವಂಥದ್ದು ಮಾಡುವಾಗ ಆತಂಕದಿಂದನೇ ಮಾಡಿದ್ದೆ, ನಾನು ಒಬ್ಬನೇ ಆಗ್ತೇನೆ ಅಂತೇಳಿ ಹೇಳಿ. ಯಾವಾಗ ಶಿರಾಡಿ ಕಿಶೋರ್ ಅನ್ನುವರು ಈ ರೀತಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಅಂತ ಮಾಡಿದಾಗ ಕೂಡಲೇ ಫೋನ್ ಮಾಡಿದೆ, ಕಿಶೋರ್ರೇ ಇರುಲ್ಲರತ್ತ ಯಾನ್ಲ ಇರು ನೋಟುಗುಲ್ಲೆ ಅಂತೇಳಿ ಹೇಳಿ. ಕಿಶೋರ್ ಅಲ್ಲಿಂದ ಸೇರಿಸ್ಕೊಂಡವರು ಇವತ್ತು ಮಂಜಣ್ಣ ಸಹಿತ ಹೇಳಿದರು, ನೋಡಿ ನಾವು ಇದನ್ನು 3 ಜಿಲ್ಲೆಯಲ್ಲಿ ಇದೇ ಕಿಶೋರ್ರ ನೇತೃತ್ವದಲ್ಲಿ ಇಡೀ ಉಡುಪಿ ಜಿಲ್ಲೆ ಬೆಂಬಲವನ್ನು ನಾನು ಕಿಶೋರಿಗೋಸ್ಕರ ಮಾಡಿಕೊಡ್ತಾ ಇದ್ದೇನೆ, ಹಾಸನ ಜಿಲ್ಲೆಯನ್ನು ಮಂಜಣ್ಣ ಮಾಡಿಕೊಡ್ತೆ ಅಂತ ಹೇಳಿದ್ದಾರೆ. ನಾನು ಹೇಳೋದು ನಾಳೆ ಶಿರಾಡಿ ಕಿಶೋರ್ ಹೈವೇ ತಡೆ ಅಂತೇಳಿ ಹೇಳಿ ಕರೆ ಕೊಟ್ಟರೆ ಕಿಶೋರ್ರ ನೆನಪಿರಲಿ, 3 ಜಿಲ್ಲೆಯಲ್ಲಿ ಹೈವೇ ತಡೆ ಮಾಡ್ತೇವೆ ನಿಮ್ಮ ಮಾತನ್ನು ನಂಬಿಕೊಂಡು. ಆದರೆ ಅದರ ಹೀಟ್ ಅನ್ನುವಂಥದ್ದು ಯಾವ ಕಾರಣಕ್ಕೂ ನಿಲ್ಲಕ್ಕಿಲ್ಲ. ಈಗ ಬಂದ ಲಾಯರ್ಗಳಿಗೆ ನಾನು ವಾಪಸ್ ಸಹಾಯ ಕೇಳ್ತೇನೆ. ನಾನೇನು ಬೈಂದೂರು ಫೌಂಡೇಶನ್ ಅಂತ ಮಾಡಿದ್ದೇನೆ, ಅದು ಲಾಯರ್ಗಳು ಮತ್ತು ಕಾನೂನು ತಜ್ಞರು ಕೇರಳಕ್ಕೆ ಹೋಗಿ ಅಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನು ಫೈಲ್ ತಗೊಂಡು ಬಂದು ಸ್ಟಡಿ ಮಾಡಿಕೊಡಿ ಅಂತ ಅಧಿಕೃತ ಹೇಳಿದ್ದೇನೆ. ನೀವು ಉಚಿತವಾಗಿ ಮಾಡಿಕೊಡ್ತೇನೆ ಅಂತ ಹೇಳಿದರೆ ನನಗೆ ಸಂತೋಷ. ಆದರೆ ಒಬ್ಬೊಬ್ಬರು ಟೈಮ್ ಇದ್ದಾಗ ಮಾಡಿಕೊಟ್ರೆ ಆಗೋದಿಲ್ಲ, ಪೂರ್ತಿ ಮಾಡಬೇಕಾಗ್ತದೆ, ನಾವು ಪ್ರೊಫೆಷನ್ ಆಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ. ಹಾಗಾಗಿ ನಿಮ್ಮಲ್ಲಿ ಅಧ್ಯಯನ ಇರುವಂಥ ಅಡ್ವೊಕೇಟ್ಗಳು ಯಾರಿದ್ರಿ ನನ್ನ ಜೊತೆಗೆ ಅದಕ್ಕೆ ಸಹಾಯಕ್ಕೆ ನಿಲ್ಲಿ. 3 ಜಿಲ್ಲೆಯ ಗ್ರಾಮದ ಫೈಲನ್ನು ನಾವು ಡಾಕ್ಯುಮೆಂಟ್ ಮಾಡಿ ಅವ್ರ ಎದುರಿಗೆ ಇಡಬೇಕಾಗ್ತದೆ. ನಿಮ್ಮ ಸಹಾಯವನ್ನು ಖಂಡಿತ ನಾನು ನಿರೀಕ್ಷೆ ಮಾಡ್ತೇನೆ, ನೀವು ಆ ಸಹಾಯವನ್ನು ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ನನಗೆ ಕ್ಯಾಪ್ಟನ್ ನನಗೆ ತುಂಬ ಚೆನ್ನಾಗಿ ಗೊತ್ತು. ಮೊದಲು ಅವರು ಬೈಂದೂರಿಗೆ ಉಸ್ತುವಾರಿಯಾಗಿ ಜವಾಬ್ದಾರಿ ಹಾಕಿದ್ದು.
ನಾನು ಇಲ್ಲಿ ಸಮಸ್ಯೆ ಬೈಂದೂರಿನಲ್ಲಿ ಹೋರಾಟ ಶುರುವಾದ ತಕ್ಷಣ ಫೋನ್ ಮಾಡಿದರು, ನಮ್ಮಲ್ಲಿ ಸಹಿತ ಇಷ್ಟು ಜಿಲ್ಲೆ ಇದೆ, ಕಿಶೋರ್ ಮಾಡ್ತಾ ಇದ್ದಾರೆ, ನಾವು ಒಟ್ಟಿಗೆ ಮಾಡುವ ಅನ್ನುವಂಥ ಮಾತಾಡಿದರು. ಇವತ್ತು ಸಹಿತ ಬರುವಾಗ ಫೋನ್ ಮಾಡಿದರು, ಇವತ್ತಿನ ತುರ್ತು ಕಾರ್ಯಕ್ರಮದ ವಿಷಯ ಹೇಳಿದರು. ಬಟ್ ಯಾವುದೇ ಕಾರಣಕ್ಕೂ ಮಲೆನಾಡಿನ ಭಾಗ ನಾವು ಅಲ್ಲಿಂದ ಇಲ್ಲಿವರೆಗೂ 2 ಜಿಲ್ಲೆ ಒಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳಿದರು. ಇವತ್ತು ಅದಕ್ಕೆ ಮಂಜಣ್ಣ ಸಹಿತ ಸೇರಿಕೊಂಡಿದ್ದಾರೆ. ಬಹುಶಃ ಎಲ್ಲ ಈ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಸಂಸದರು ಸಹಿತ ನಮ್ಮ ಜೊತೆಗೆ ನಿಲ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಯಾಕಂದರೆ ಅವ್ರನ್ನ ನಾವು ಪ್ರೀತಿಯಿಂದ ಆಯ್ಕೆ ಮಾಡಿದ್ದೇವೆ. ಪ್ರೀತಿಯಿಂದ ಆಯ್ಕೆ ಮಾಡಿದ ಮೇಲೆ ನಮ್ಮ ಸಮಸ್ಯೆಗೆ ಅವರು ಹೋಗೋಡದೇ ಇರುವುದಿಲ್ಲ ಅನ್ನೋ ವಿಶ್ವಾಸ ನಮಗಿದೆ. ಹಾಗಾಗಿ ಅವರು ಸಹಿತ ಈ ಪ್ರತಿಭಟನೆಯ ಎಲ್ಲ ನಿರ್ಣಯಗಳಿಗೆ ಬದ್ಧರಾಗಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಕೊನೆಯಲ್ಲಿ ಒಂದು ವಿಷಯ ಏನು ಕೇಳಿದರೆ, ಎಲ್ಲರೂ ಸಹಿತ ನಮ್ಮ ಡಿಮಾಂಡ್ ಅನ್ನುವಂಥದ್ದು ಒಂದೇ, ಕಿಶೋರ್ ಹೇಳುವಂಥ ಶಬ್ದ ಒಂದೇ ಆಗಿರ್ತದೆ. ನಾವೆಲ್ಲರೂ ಅದಕ್ಕೆ ಬದ್ಧರಾಗಿರ್ತೇವೆ. ಕೋರ್ಟಿಗೆ ಅರ್ಥ ಆಗುವುದಿಲ್ಲ, ಸರ್ಕಾರಕ್ಕೆ ಅರ್ಥ ಆಗುವುದಿಲ್ಲ, ಅರ್ಥ ಮಾಡಿಸಬೇಕಾದವ್ರು ನಾವು. ಕೇರಳದಲ್ಲಿ ಕೊನೆಯಲ್ಲಿ ಏನು ಮಾಡಿದೆ ಕೇಳಿದೆ, ಒಂದು ಪೂರ ಎಂಚಿನ ಸಮಸ್ಯೆ ಏರಂಡ ವರಿ ಸ್ಟಡಿ ಮಲ್ತ ಪಂಡ್ಲೆ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಒಂದು ಕಮಿಷನ್ ಅಂತ ಫಿಕ್ಸ್ ಮಾಡಿದ್ದಾರೆ. ಉಮ್ಮನ್ ಅಂತೇಳಿ ಹೇಳಿ ಒಬ್ಬರನ್ನು ಫಿಕ್ಸ್ ಮಾಡಿ ಪೂರ್ತಿ ಅಧ್ಯಯನ ಮಾಡಿ ಅಂತ ಹೇಳಿದ್ದಾರೆ. ಅವರು ಅಧ್ಯಯನ ಮಾಡಿದಾಗ ಹೋರಾಟಗಾರರನ್ನ ಜನರನ್ನ ಕೇಳಿ ಅವರೊಂದು ವಿಷಯ ಹೇಳಿದ್ದಾರೆ, ಅದೇ ಮ್ಯಾನುವಲ್ ಸರ್ವೆ. ನಮ್ಮ ಇಲ್ಲಿ ಕಾಡು ಉಂಟು ಅಂತೇಳಿ ಹೇಳಿ ಸ್ಯಾಟಲೈಟಲ್ಲಿ ಹೆಲಿಕಾಪ್ಟರ್ಲಿ ಕೆಳಗಡೆ ಹಸಿರು ಕಾಣ್ತಾ ಉಂಟು, ಅದು ಫಾರೆಸ್ಟ್ ಅಂತೇಳಿ ಹೇಳಿ ಬರ್ಕೊಳ್ಳೋದಲ್ಲ. ಸರ್ವೇಯರ್ ಬಂದು ಪ್ರತಿ ಮನೆಯನ್ನು ಮಾತಾಡಿಸಿ ಇದು ಕದೀಂ ಪಟ್ಟವ, ಯಾವಾಗ ಇದು ಪಟ್ಟ, ನಿಮ್ಮದು ಫಾರೆಸ್ಟ್ ಅಕ್ವೈರ್ ಮಾಡ್ಕೊಂಡದಂತ ಕೇಳಿ ಬರ್ಕೊಂಡು ದಾಖಲೆ ತಗೊಂಡು ಹೋದ ಮೇಲೆ ನಿಮಗಿದು ಅರ್ಜೆಂಟ್ ಇದಲ್ಲ, ಇದು ಯಾವ ಕಾಲದಿಂದ ಇದ್ದದ್ದು, ನಾವು ಕಾನೂನು ಹೊಸ್ತು ತರುವಾಗ ನೇರ ಅವ್ರ ತಲೆ ಮೇಲೆ ಹೇರುವಾಗಿಲ್ಲ ಅನ್ನುವಂಥದ್ದು ಬರುವುದು ಯಾವುದರಲ್ಲಿ ಕೇಳಿದರೆ ಮ್ಯಾನುವಲ್ ಸರ್ವೆ ಮಾಡಿದಾಗ. ಬಹುಶಃ ನಮ್ಮ ಮುಂದಿನ ಡಿಮಾಂಡ್ ಈ 3 ಜಿಲ್ಲೆಗೆ ಪ್ರತಿನಿಧಿಗಳಾಗಿ ನಾವೇನು ಇಲ್ಲಿ ವೇದಿಕೆಯಲ್ಲಿ ಸೇರಿದ್ದೇವೆ, ನಮ್ಮೆಲ್ಲರ ಡಿಮಾಂಡ್ ನೆಕ್ಸ್ಟ್ ಯಾವಾಗ ಅನ್ನೋದು ದಿನಾಂಕ ಕಿಶೋರ್ ಹೇಳಿ. ನಮ್ಮ ಡಿಮಾಂಡ್ ನೆಕ್ಸ್ಟ್ ಏನು ಕೇಳಿದರೆ ಮ್ಯಾನುವಲ್ ಸರ್ವೆ. ನಮ್ಮದು ಡಿಮಾಂಡ್ ಯಾವುದು ಕೇಳಿದರೆ ಆ ಮ್ಯಾನುವಲ್ ಸರ್ವೆ ಮೂಲಕನೇ ವರದಿ ತಗೊಂಡು ಹೋಗಿ ಅಂತೇಳಿ ಹೇಳಿ. ಕಿಶೋರ್ ಅದಕ್ಕೆ ಏನು ತೀರ್ಮಾನ ತಗೋತಾರೆ, ರಸ್ತೆ ಪ್ರತಿಭಟನೆಯೋ ರಸ್ತೆ ತಡೆಯೋ ಅದು ಏನು ಬೇಕಿದ್ರೆ ತೀರ್ಮಾನ ತಗೊಳ್ಳಿ, ಒಂದು ದಿನಾಂಕ ನಿಶ್ಚಯ ಮಾಡಿ. ತುಂಬ ಇಡೀ ರಾಜ್ಯದ ನಾವು ಕೇಳಲಿಕ್ಕೆ ಹೋಗೋದಿಲ್ಲ, ನನಗೆ ಗೊತ್ತಿಲ್ಲ ಅದು ಏನಾಗ್ತದೆ, ಆಯಾ ಜಿಲ್ಲೆಯವರು ಯೋಚನೆ ಮಾಡಲಿ. ನನ್ನ ಕ್ಷೇತ್ರದಲ್ಲಂತೂ 17 ಗ್ರಾಮ ಇದೆ, ನನ್ನ ಜಿಲ್ಲೆಯಲ್ಲಿ 34 ಗ್ರಾಮ ಇದೆ. ದಕ್ಷಿಣ ಕನ್ನಡದಲ್ಲಿ ಕಿಶೋರ ಎಷ್ಟು 48 ಗ್ರಾಮಗಳು, ಮಂಜಣ್ಣನ ಕ್ಷೇತ್ರದಲ್ಲೂ ನನಗೆ ಗೊತ್ತಿದ್ದ ಪ್ರಕಾರ 86 ಗ್ರಾಮಗಳು. ಹಾಗಾಗಿ ನಮ್ಮ 3 ಜಿಲ್ಲೆಯಿಂದ ಈ ಹೋರಾಟದ ಭಾಗವಾಗಿ ನಾವು ಮ್ಯಾನುವಲ್ ಸರ್ವೆಯನ್ನು ಡಿಮಾಂಡ್ ಮಾಡ್ತೇವೆ. ಇದಕ್ಕೋಸ್ಕರ ಯಾವ ಹಂತದ ಹೋರಾಟಕ್ಕೂ ನಾವು ತಯಾರಾಗಬೇಕಾಗ್ತದೆ. ನಾವು ಕೇಳಿದ ಹಾಗೆ ಮ್ಯಾನುವಲ್ ಸರ್ವೆ ಅನ್ನೋದು ಕೇಳಿಬಿಟ್ಟೆವು ಅಂತೇಳಿ ಆದರೆ ಅದು ಆಗುವುದಿಲ್ಲ. ನನ್ನ ಪ್ರಕಾರ ಕಿಶೋರ್ ಆಗ ಮಾತಾಡಿದ ಪ್ರಕಾರ ಜನವರಿ ಹಾಗೆ ಒಂದು ಡೆಡ್ ಎಂಡ್ ಕೊಡ್ತಾರೆ. ಅಷ್ಟರೊಳಗೆ ಮ್ಯಾನುವಲ್ ಸರ್ವೆಗೆ ತೀರ್ಮಾನ ತಗೊಳ್ಳಿಲ್ಲ ಅಂತಾದರೆ ಬಹುಶಃ ರಕ್ತಸಿಕ್ತ ಅಧ್ಯಾಯ ಮಾಡಬೇಕಾದಂಥ ಪರಿಸ್ಥಿತಿ ನಮಗೆ ಬರ್ತದೆ. ನಮಗೆ ತೊಟ್ಟು ವಿಷಯವನ್ನು ಹಾಕ್ತಾ ಇದ್ದರೆ ಸೆಟ್ ಆಗ್ತಾರಂತೆ ನಿಧಾನಕ್ಕೆ, ಆ ವಿಷ ಕುಡಿದು ಅಭ್ಯಾಸ ಆಗ್ತದೆ ಅಂತ. ಇದು ನಿಧಾನಕ್ಕೆ ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ವಿಷ ಹಾಕುವ ಬದಲು ನಾವು ಒಂದೇ ಸರ್ತಿ ನಮ್ಮ ಜೀವ ಪ್ರಾಣ ಬಿಟ್ಟಾದರೂ ನಾವು ನಮ್ಮ ಕ್ಷೇತ್ರ ನಮ್ಮ ಊರನ್ನು ಉಳಿಸಬೇಕಾದಂಥ ಅವಶ್ಯಕತೆ ಇದೆ. ಇದನ್ನು ನಾವು ಮರ್ತೇವಂತೇಳಿ ಹೇಳಿದರೆ ನಮ್ಮ ಭವಿಷ್ಯಕ್ಕೆ ನಮ್ಮ ಊರು ಇಲ್ಲ, ನಮ್ಮ ಭವಿಷ್ಯಕ್ಕೆ ನಮ್ಮ ದೇವಸ್ಥಾನಗಳು ಇಲ್ಲ, ನಮ್ಮ ಶ್ರದ್ಧಾ ಕೇಂದ್ರಗಳು ಇಲ್ಲ, ನಮ್ಮ ಭವಿಷ್ಯಕ್ಕೆ ನಮ್ಮ ಇತಿಹಾಸ ಹೇಳುವವರೇ ಇಲ್ಲ, ಪೂರ್ತಿ ಫಾರೆಸ್ಟ್ ಮಾಡಿಟ್ಟಿರ್ತಾರೆ. ಇದರ ಗಂಭೀರತೆಯನ್ನು ನಾವು ಯಾರೂ ಮರೆಯದೆ ಈ ಹೋರಾಟ ಆಗಬೇಕು ಅನ್ನೋದನ್ನು ನಾವು ಹೇಳಿದರೆ ಬಹುಶಃ ಇದೊಂದು ತುದಿ ಮುಟ್ತದೆ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ನಮ್ಮ ಪ್ರೀತಿಯ ಕಿಶೋರಣ್ಣನ ಒಟ್ಟು ನೇತೃತ್ವದ ಈ ತಂಡದಲ್ಲಿ ಇವತ್ತೇನು ತೀರ್ಮಾನ ಆಗ್ತದೆ ಅದಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ. ನಮ್ಮ ಜಿಲ್ಲೆಗೆ ಸಹಿತ ನಾನು ಕಿಶೋರಣ್ಣನ ಕರೀತಾ ಇದ್ದೇನೆ. ಇಡೀ ಜಿಲ್ಲೆಯ ಪ್ರತಿಭಟನೆ ಅಲ್ಲ ಆಗ್ತದೆ, ಅವ್ರು ಇರಬೇಕು, ಹಾಸನದಲ್ಲಿ ಸಹಿತ ಮಾಡಬೇಕಾಗ್ತದೆ. ನಾವೆಲ್ಲರೂ ಸೇರಿ ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಹೋರಾಟ ಹೇಗೆ ಅನ್ನೋದನ್ನು ನೀವೆಲ್ಲರೂ ರೈತ ಮುಖಂಡರು ನೀವೇನು ನೇತೃತ್ವ ಕೊಡ್ತೀರಿ ಅದ್ರ ಪ್ರಕಾರ ಸದನದ ಹೊರಗೂ ಸದನದ ಒಳಗೂ ನಾವು ಮಾಡಲಿಕ್ಕೆ ಶತಸಿದ್ಧರಿದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಕೇಂದ್ರದಲ್ಲಿ ಸಹಿತ ಏನಾಗಬೇಕು ಅನ್ನೋದಕ್ಕೆ ಯಾರೂ ಸಹಿತ ನೆಗ್ಲೆಕ್ಟ್ ಮಾಡುವಂಥ ಸಂಸದರಿಲ್ಲ. ಕೊನೆಗೆ ಉಳಿಬೇಕಾದದ್ದು ಊರು ಉಳಿಬೇಕು, ಸಂಸ್ಕೃತಿ ಉಳಿಬೇಕು. ನಮ್ಮದು ಕೆಲವೊಮ್ಮೆ ಪಕ್ಷ ಅಥವಾ ಮತ್ತೊಂದು ಸಿದ್ಧಾಂತಗಳು ಬರ್ಬೋದು ಇವ್ರು ಹೇಳಿದಾಗೆ, ಆದರೆ ಕೊನೆಗೆ ಜನ, ಊರು, ಬದುಕು ಅದೆಲ್ಲ ಇದರಲ್ಲೂ ಉಳಿದದ್ದೆಲ್ಲವು. ಅದ್ರ ಬಗ್ಗೆ ಯಾಕೆ ಡೌಟು? ಅಷ್ಟು ದೊಡ್ಡದಲ್ಲಿ ತಲೆ ತಗೊಳ್ಳೋದೇನಿದೆ? ಹಾಗಾಗಿ ನಮ್ಮ ಊರನ್ನು ಉಳಿಸ್ಕೋಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬೇಕಂತೇಳಿದರೆ ಇದು ಮಾಡು ಇಲ್ಲವೇ ಮಡಿ ಅನ್ನುವಂಥ ಹೋರಾಟಕ್ಕೆ ಬರ್ತಾ ಇದೆ. ಖಂಡಿತ ಆ ಹಂತದ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ಪಶ್ಚಿಮ ಘಟ್ಟದ